ಎಲ್ಲರಿಗೂ ನಮಸ್ಕಾರ. ಇವತ್ತು ಮನೆಯಲ್ಲೇ ಈಸಿಯಾಗಿ ಅರ್ಧ ಗಂಟೆಯಲ್ಲೇ ಮಾಡಬಹುದಾದಂಥ ಹೆಲ್ದಿ ಸ್ನ್ಯಾಕ್ ಬಗ್ಗೆ ಹೇಳ್ತೀನಿ. ಮಕ್ಕಳು ಸ್ಕೂಲಿಂದ ಬಂದಾಗ ಜಂಕ್ ಫುಡ್ನ ಕೊಡೋದನ್ನ ಬಿಟ್ಬಿಟ್ಟು ಈ ರೀತಿ ಹೆಲ್ದಿ ಸ್ನ್ಯಾಕ್ಸ್ನ ಮಾಡಿಕೊಡಿ, ಅವರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಇದು ಬಿಳಿ ಕಡಲೆ, ಕಾಬೂಲ್ ಕಡಲೆ ಅಲ್ಲ. ನೀವು ಕಾಬೂಲ್ ಕಡಲೆನಾದ್ರು ತೊಗೋಬೋದು. ಮಾಮೂಲಿ ಕಾಫಿ ಕಲರ್ ಕಡಲೆಕಾಳು, ಆ ಕಡಲೆಕಾಳಾದರೂ ತೊಗೋಬೋದು. ಇದು ಬಿಳಿ ಕಡಲೆಕಾಳು, ನಮ್ಮೂರಲ್ಲಿ ಬೆಳೀತಾರೆ. ಇದರ 4 ಗಂಟೆ ನೆನೆಸಿದ್ರೆ ಸಾಕು. 4 ವಿಜಲ್ ಹಾಕಿಸ್ಬೇಕು. ಮಾಮೂಲಿ ಕಡಲೆಕಾಳು ಅಥವಾ ಕಾಬೂಲ್ ಕಡಲೆ ಆದರೆ ರಾತ್ರಿ ಇಡೀ ನೆನೆಸ್ಬೇಕು. ಅಂದರೆ 8 ಗಂಟೆ ನೀರಲ್ಲಿ ನೆನೆಸ್ಬೇಕು. 3 ವಿಜಲ್ ಹಾಕಿಸ್ಬೇಕು. ಒಂದು ಬೌಲ್ಗೆ ಈ ಕಡಲೆಕಾಳನ್ನ ಹಾಕೊಳ್ಳಿ. ನೋಡಿ, ಇಷ್ಟು ಹೆಲ್ದಿ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿದ್ದೀನಿ. ಕಾಯಿ ತುರಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಒಂದು ಫುಲ್ ಬಳಸಿದ್ದೀನಿ, 1 ಕ್ಯಾರೆಟು, ಖಾರಕ್ಕೆ ಸರಿ ಹೋಗುವಷ್ಟು ಹಸಿಮೆಣಸಿನ್ಕಾಯಿನ ಎಲ್ಲನೂ ಬೌಲ್ಗೆ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಸೈಂಧವ ಲವಣ ಅಥವಾ ಉಪ್ಪನ್ನ ಹಾಕೊಳ್ಳಿ. ಟೇಸ್ಟ್ಗೋಸ್ಕರ ಚಾಟ್ ಮಸಾಲನ ಬಳಸಿದ್ದೀನಿ. ಒಂದು 1/4 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ನಿಮ್ಮ ಹತ್ರ ಚಾಟ್ ಮಸಾಲ ಇಲ್ಲ ಅಂದರೆ ನಿಂಬೆ ರಸ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ನಾನಿಲ್ಲಿ ಅರ್ಧ ಹೋಳಷ್ಟು ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ನೀವು ಕಾಳು ಮೆಣಸು, ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಬಳಸ್ಬೋದು. ಆವಾಗ ಮೆಣಸಿನ್ಕಾಯಿನ ಕಡಿಮೆ ಹಾಕೊಳ್ಳಿ. ಓಕೆನಾ? ಅಷ್ಟೇ, ನಮ್ಮ ಹೆಲ್ದಿ ಸ್ನ್ಯಾಕ್ಸ್, ಹೆಲ್ದಿ ಸಲಾಡ್ ರೆಡಿ ಆಗುತ್ತೆ. ಅರ್ಧ ಗಂಟೆಲೇ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಮೆಸೇಜ್ ಮಾಡಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ.